ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಅಂಗವಾಗಿ ಮತ್ತು ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆಯಡಿ ಮತ್ತು ಅದೇ ರೀತಿ ಆತ್ಮ ಯೋಜನೆಯಡಿ ಈ ಒಂದು ಜಿಲ್ಲಾ ಮಟ್ಟದ ಒಂದು ಸಿರಿಧಾನ್ಯಗಳ ಒಂದು ಪಾಕ ಸ್ಪರ್ಧೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಸಿರಿಧಾನ್ಯಗಳು ಅಂದ್ರೆ ತಮಗೆಲ್ಲ ಗೊತ್ತಿದೆ, ಸಣ್ಣ ಗಾತ್ರದ ಒಂದು ಧಾನ್ಯಗಳು. ಇಂದಿನ ಪುರಾತನ ಕಾಲದಿಂದಲೂ ಬೆಳೆದಿದ್ದಂತ ಬೆಳೆಗಳಿದಲ್ಲ. ಸಾಮೆ, ನವಣೆ, ಹಾರ್ಕ, ರಾಗಿ, ಜೋಳ ಇವೆಲ್ಲವೂ ಸಹ ಸಿರಿಧಾನ್ಯಗಳೇ. ಅತ್ಯಂತ ಸಣ್ಣ ಗಾತ್ರದಲ್ಲಿರ್ತಕ್ಕಂಥದ್ದನ್ನ ಕಿರುಧಾನ್ಯಗಳು ಅಂತ ಕರಿತೀವಿ. ಸಾಮೆ, ನವಣೆ, ಹಾರ್ಕ ಮತ್ತು ಊದು ಈ ಬೆಳೆಗಳನ್ನ, ಈ ಜೋಳ ಮತ್ತು ಈ ಸಜ್ಜೆ ಬೆಳೆಯನ್ನ ಮೇಜರ್ ಅಂದ್ರೆ ಅದು ಮಿಲೆಟ್ಸ್ ಅಂತ ಕರಿತೀವಿ, ಮೇಜರ್ ಮಿಲೆಟ್ಸ್ ಅಂತ ಕರಿತೀವಿ. ಮತ್ತು ಕಿರುಧಾನ್ಯಗಳಲ್ಲಿ ಸಾಮೆ, ನವಣೆ, ಹಾರ್ಕ ಇವೆಲ್ಲ ಬರ್ತವೆ. ಈ ಬೆಳೆಗಳ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನಶಿಸಿ ಹೋಗ್ತಾ ಇದೆ. ಆದ್ರಿಂದ ಈ ಬೆಳೆಗಳ ಇಂಪಾರ್ಟೆನ್ಸ್ ಯಾಕಪ್ಪ ಅಂತಂದ್ರೆ, ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ, ಈ ಬೆಳೆಗಳಲ್ಲಿ ವಿಶೇಷವಾಗಿ ಅತ್ಯಂತ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಧಾನ್ಯಗಳಿವೆ. ಸಿರಿಧಾನ್ಯಗಳು ಅಂದ್ರೆ ಶ್ರೀಮಂತವಾಗಿರ್ತಕ್ಕಂಥ ಮತ್ತೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಇವು ಧಾನ್ಯಗಳು, ಸಿರಿಧಾನ್ಯಗಳು. ಇವುಗಳಲ್ಲಿ ಪ್ರಮುಖವಾಗಿ ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಗಳು, ಅದನ್ನು ವಿಶೇಷವಾಗಿ ನಾರಿನಾಂಶವನ್ನು ಹೊಂದಿರತಕ್ಕಂಥ ಧಾನ್ಯಗಳಿಲ್ಲ. ಇವು ಆರೋಗ್ಯದ ದೃಷ್ಟಿಯಿಂದ ಬಹಳ ಅತ್ಯುತ್ತಮವಾಗಿ ಅವಶ್ಯಕತೆ ಇರತಕ್ಕಂಥ ಧಾನ್ಯಗಳು. ಇವುಗಳು ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಹೆಚ್ಚು ಬೇಡಿಕೆಯನ್ನ ಗಳಿಸ್ತಾ ಇದ್ದೀವಲ್ಲ, ಹೆಲ್ತ್ ಪಾಯಿಂಟ್ ಆಫ್ ಆರೋಗ್ಯದ ದೃಷ್ಟಿಯಿಂದ. ಇವುಗಳನ್ನು ನಾವು ಬಳಕೆ ಮಾಡೋದ್ರಿಂದ, ಈ ಸಿರಿಧಾನ್ಯಗಳಿಂದ ಇವನ್ನೆಲ್ಲ ಸಾಮೆ, ನವಣೆ, ಹಾರ್ಕ, ಊದಲು ಈ ಬೆಳೆಗಳನ್ನ ಬಳಕೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಏನಾಗ್ತದೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ, ಅದೇ ರೀತಿ ಒಂದು ಈ ಹೃದಯಾಘಾತ ಆಗ್ತಕ್ಕಂಥವ್ರಿಗೆ, ಮತ್ತೆ ಕರುಳಿಗೆ ಸಂಬಂಧಪಟ್ಟ ಇತರೆ ಕಾಯಿಲೆಗಳಿಗೂ ಸಹ ಸುಧಾರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಅಂತಕ್ಕಂಥ ನಮಗೆ ಮಾಹಿತಿಗಳು ಮತ್ತೆ ನಮಗೆ ಅದೇ ರೀತಿ ಸಂಶೋಧನೆಯನ್ನು ತಿಳಿದು ಬಂದಿದೆ. ನಾವು ಮದುವೆ ಮನೆಗೆ ಊಟಕ್ಕೆ ಬಂದಿದ್ದೇವೋ ಅಥವಾ ಬೇರೆ ಬೇರೆ ಅಡಿಗೆಗಳು, ಅದು ಸಿರಿಧಾನ್ಯದಿಂದ ಆಧಾರಿತವಾಗಿರ್ತಕ್ಕಂಥ ತಾವು ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ನೋಡ್ತಾ ಇದ್ರೆ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಅಂತ ಅದ್ವಿ, ಎರಡನ್ನ ಮಾತ್ರ ಟೇಸ್ಟ್ ಮಾಡಿದೀವಿ. ಸೊ ಒಳ್ಳೆ ಇಷ್ಟು ಒಳ್ಳೆ ಅಡಿಗೆ ಸ್ಮೆಲ್ ಬರ್ತಾ ಇರುವಾಗ ನಾವ್ ನಿಂತ್ಕೊಂಡು ಮಾತಾಡೋದು ಎಷ್ಟು ಸೂಕ್ತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹುಶಃ ಇದು ಮಾತಾಡುವಂತ ವೇದಿಕೆ ಅಲ್ಲ, ತಾವು ಮಾಡಿದ ಅಡಿಗೆಯನ್ನ ಟೇಸ್ಟ್ ಮಾಡುವಂತದ್ದು ಅರ್ಥಪೂರ್ಣವಿದೆ. ಮತ್ತು ತಾವು ಇಷ್ಟು ಚೆನ್ನಾಗಿ ಸಿರಿಧಾನ್ಯದಿಂದ ಆಧರಿಸಿದಾಗ ಅಂದ್ರೆ ಪೂರ್ತಿ ರಾ ಫುಡ್, ಆರ್ಗ್ಯಾನಿಕ್ ಫುಡ್ ಆ ರೀತಿಯಲ್ಲಿ ತಾವು ಮಾಡ್ಕೊಂಡ್ ಬಂದಿದ್ದೀರಾ. ನಮ್ಮ ಪೂರ್ವಜರು ಕೂಡ ಇದನ್ನೇ ತಿಂದು ಬದುಕಿದವರು. ಈಗ ನಾವೆಲ್ಲ ವಿದೇಶಿ ಹಾಬೀಸ್ಗೆ, ಫುಡ್ಗೆ ಮಾರಿ ಹೋಗ್ತಾ ಇದೀವಿ. KFC ಮಾತಿದ್ರಿ ಮಕ್ಕಳಿಗೆ, ಆಮೇಲೆ ಪಿಜ್ಜಾ ಹಟ್, ಆಮೇಲೆ ಡೊಮಿನೋ ಇಂಥವೆಲ್ಲಕ್ಕೆಲ್ಲ ನಾವು ನೋಡ್ತಾ ಇದೀವಿ ಈಗ. ಆದ್ರೆ ಜಸ್ಟ್ ನೀವು ಯೋಚನೆ ಮಾಡಿ, ಒಂದು 100-150 ವರ್ಷ ಹಿಂದೆ ಸಕ್ಕರೆನೇ ಇರಲಿಲ್ಲ ಇಂಡಿಯಾದಲ್ಲಿ, ಟೀನೇ ಕುಡಿತಿರ್ಲಿಲ್ಲ. ಈಗ ಬೆಳಗಿದ್ರೆ ಟೀ ಇರ್ಬೇಕು, ಬೆಳಗಿನ ಸಾಯಂಕಾಲ ಟೀ ಕುಡಿದು ಅದೇ ಸಕ್ಕರೆ ಕಾಯಿಲೆ, ಮತ್ತೊಂದು ಇನ್ನೊಂದು ಜಾಸ್ತಿ ಎಣ್ಣೆ ಪದಾರ್ಥ ತಿಂದು ಬೇರೆ ಬೇರೆ ಶ್ರೀಮಂತರ ಕಾಯಿಲೆ ನಾವು ತಗೊಂಡ್ಬಿಡ್ತೀವಿ, BP, ಶುಗರ್, ಹೃದಯಾಘಾತ ಇಂಥವೆಲ್ಲ. ಸೊ ಇಂಥ ಅಡಿಗೆಯನ್ನ ನಾವು ನಿಜವಾಗ್ಲೂ ಒಂದು ರೀತಿಯಲ್ಲಿ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು. ಎರಡನೇದು, ರೈತ ಬಾಂಧವರಿಗೆ ಬೆಳೀಲಿಕ್ಕೆ ಒಂದ್ಸರಿ ಪ್ರೋತ್ಸಾಹ ಕೊಟ್ಟಂಗೆ ಸರ್ಕಾರ ಕೂಡ ಇದಕ್ಕೆ ಸೂಕ್ತ ಪ್ರೋತ್ಸಾಹ ಧನ ಕೂಡ ಕೊಡ್ತಾ ಇದೆ. ಮತ್ತು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಎಲ್ಲರೂ ಕೂಡ ಹಳ್ಳಿಯಲ್ಲಿ ಅಥವಾ ಡೆಲ್ಲಿ ಇರ್ಲಿ, ಪಟ್ಟಣ ಇರ್ಲಿ, ಎಲ್ಲರ ಕೈಗೂ ಸ್ಮಾರ್ಟ್ ಮೊಬೈಲ್ ಅಂತ ಇದ್ದಿರುತ್ತೆ. ಸೊ ಹಾಗಾಗಿ ಬರೀ ಮೊಬೈಲ್ ಇಲ್ಲಿ ನಾವು ಕಾಲ ಕಳಿತಿದೀವಿ, ಅದು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇಂಥ ತಾವು ಬೇರೆ ಬೇರೆ ನಮ್ಮ ಪೂರ್ವಜರು ಏನ್ ಅಡಿಗೆ ಇವೆಲ್ಲ ತಯಾರಿ ಮಾಡಿ ಮಕ್ಕಳಿಗೆ ತಿನ್ನಿಸ್ತಿದ್ರು, ನಾವೆಲ್ಲ ತಿಂದು ಬೆಳೆದು ಬಂದಿದ್ದೇವೆ. ಇಂಥ ಮಾಡ್ತಾ ಇದ್ರೆ ಒಂದು ಆರೋಗ್ಯ ಅನ್ನೋದು ಮಕ್ಕಳಲ್ಲಿ ಕೂಡ ಬರುತ್ತೆ. ನನ್ನ ಒಂದು ಸಲಹೆ ಏನಂದ್ರೆ, ನಿಮ್ಗೆ ಈ ದಿನ ಯಾವ ರೀತಿ ಅಡಿಗೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ, ಫಸ್ಟ್ ಸೆಕೆಂಡ್ ಪ್ರೈಸ್ ನಂತರ ಅಂದ್ರೆ ಒಂದು ಸ್ಪರ್ಧೆ ಒಂದು ಇದಿದೆಲ್ಲ, ತಮ್ಗೆ ಉತ್ಸಾಹ ಇದೆಯಲ್ಲ, ಭಾಗವಹಿಸಿದಿರಾ, ಬೇರೆ ಬೇರೆ ಇಷ್ಟು ಲವಲಿಕೆಯಿಂದ ತಾವೆಲ್ಲ ಭಾಗವಹಿಸಿದಿರಾ, ಅದು ಮುಖ್ಯ. ಇದೇ ರೀತಿಯ ಏನು ಇವತ್ತೇನು ಅಡಿಗೆ ಮಾಡ್ಕೊಂಡ್ ಬಂದು ಇಲ್ಲಿ ಅಂದ್ರೆ ಬೇರೆ ಬೇರೆ ತಿಂಡಿ ತಿನಿಸು ತಾವು ಮಾಡ್ಕೊಂಡ್ ಬಂದಿದ್ದೀರಾ, ಇದು ಸಿರಿಧಾನ್ಯಗಳನ್ನ ಇದನ್ನೇ ತಮ್ಮ ಮಕ್ಕಳಿಗೂ ದಿನನಿತ್ಯನೂ ತಿನ್ನಿಸಿ ಅಂತ ನನ್ನ ಬೇಡಿಕೆ, ನನ್ನ ಒಂದು ಕೋರಿಕೆ ಕೂಡ ತಮ್ಗೆಲ್ಲ. ಮಕ್ಕಳಿಗೆ ಇದನ್ನೇ ಹಾಬಿನ ಬೆಳೆಸಿ, ಆರೋಗ್ಯ ಚೆನ್ನಾಗಿರುತ್ತೆ. ತಮಗೂ ಕೂಡ ಇಂಥ ಚಟುವಟಿಕೆಯಲ್ಲಿ ತೊಡಗೋದ್ರಿಂದ ಎಷ್ಟೋ ನಾವು ಬೇರೆ ಬೇರೆ ಸಮಸ್ಯೆಗಳನ್ನು ದೂರ ಇರ್ತೇವೆ. ಮೊಬೈಲ್ ಅನಾವಶ್ಯಕವಾಗಿ ಜಾಸ್ತಿ ಟೈಮ್ ಕಳೆದು ಇದು ಎಂತಂದ್ರೆ
ನಮ್ಗೆ ಅನಾವಶ್ಯವಾಗಿ ಮೊಬೈಲ್ ಪದೇ ಪದೇ ನೋಡ್ತಾ ಇದ್ದು ಹಗಲು ರಾತ್ರಿ ಪಕ್ಕದಲ್ಲೇ ಕುಂತಿರ್ತೀವಿ. ಮಕ್ಕಳು ಇದು ಆರೋಗ್ಯಕರ ವಿಚಾರಿಸೋದಿಲ್ಲ, ಹಿರಿಯರು ಇರ್ತಾರೆ, ಅವ್ರ ಬಗ್ಗೆ ಸ್ವಂತ ಬೆಳೆಯಲ್ಲಿ ಇಂಥ ಚಟುವಟಿಕೆಗಳಿಂದ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋ ಜೊತೆಗೆ ನಮ್ಮ ಮಕ್ಕಳ ಆರೋಗ್ಯ ಕೂಡ ಕಾಪಾಡ್ಕೊಳ್ಬಹುದು. ನನಗೆ ಬಹಳ ಸಂತೋಷ ಅಂದ್ರೆ ಈಗ ತಾನೇ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯ ಇವರು ಇಲ್ಲಿ ಮಾಲಮ್ಮ ಅವರು ಏನು ಜೋಳದ ಒಂದು ಇದನ್ನ ಅಡಿಗೆನ ಮಾಡ್ಕೊಂಡ್ ಕೂತಿದ್ದಾರೆ. ಅವರಿಂದ ನಾವು ಪಾಠ ಕಲಿಬೇಕು. ಏನಂದ್ರೆ ಅಷ್ಟು ವಯಸ್ಸಿನಲ್ಲೂ ಕೂಡ ಆರ್ತಿ ಅಡಿಗೆ ಮಾಡ್ಕೊಂಡ್ಬಂದು ತಮ್ಮ ಜೊತೆಗೆ ಎಲ್ಲರೂ ಅವರು ನಾನು ಕೂಡ ಸಮಾನಳು ಅಂದ್ರೆ ನಾನು ಕೂಡ ಕಾಂಪಿಟೆಂಟ್ ಇದೀನಿ ಅಂತ ಹೇಳಿ ಹೇಳಿದ್ರೆ ಅವರ ಒಂದು ಇಲ್ಲಿ ಆಗಮನ, ಅವರ ಒಂದು ದೀಪವನ್ನು ಹಚ್ಚುವ ಒಂದು ಇದೆ ನಮ್ಗೆ ಒಂದು ರೀತಿ ಮಾದರಿ, ಒಂದು ಆದರ್ಶ ಅಂತ ಹೇಳಿದ್ರೆ ತಪ್ಪಲ್ಲ. ಆ ವಯಸ್ಸಿನಲ್ಲಿ ಯಾರು ಕಡೆ ಬರ್ತಾರೆ ಅಂತಂದ್ರೆ ಅವ್ನು ಅಂತ ಅಡಿಗೆನ ಅವರು ಸವಿದು ಕೆಲಸ ಮಾಡಿ ಒಂದು ಆರೋಗ್ಯ ಇಟ್ಕೊಂಡು ಈಗ ಬಂದು ತೋರಿಸ್ತಾ ಇದಾರೆ. ಅದು ನಮ್ಗೆ ದಾರಿದೀಪ ಆಗ್ಬೇಕು ನಿಮ್ಗೆಲ್ಲರಿಗೂ ಕೂಡ. ಸೊ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಇಷ್ಟು ಲವಲವಿಕೆಯಿಂದ ಬೇರೆ ಬೇರೆ ಈ ತಿಂಡಿ ತಿನಿಸುಗಳನ್ನ ಸಿರಿಧಾನ್ಯ ಆಧಾರಿತ ಮಾಡ್ಕೊಂಡ್ ಬಂದಿದ್ದೀರಾ. ಬಹಳ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಎಲ್ಲರಿಗೂ ಕಂಗ್ರಾಚುಲೇಷನ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.